ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ವಾಸಕೋಶ ಮತ್ತು ಮೆದುಳಿಗೆ ಸಂಬಂಧಿಸಿದ ಪ್ರಮುಖ ರೋಗಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಕೇಳಿ ಕೇಳುವಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇವು. ಹಾಗಾಗಿ ನೋಡಿರಿ, ಇಂಗ್ಲೀಷ್ನಲ್ಲಿ ಶ್ವಾಸಕೋಶವನ್ನು ಲಂಗ್ಸ್ ಅಂತೇಳಿ ಕರಿತೀವಿ. ಲಂಗ್ ಡಿಸೀಸ್ ಅಥವಾ ಬ್ರೈನ್ ಡಿಸೀಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಶ್ವಾಸಕೋಶಕ್ಕೆ ಬಾಧಿಸುವಂಥ ಕಾಯಿಲೆ ಯಾವತ್ತಂದ್ರೆ ನಿಮೋನಿಯಾ, TB, ಅಸ್ತಮಾ, ಮೆದುಳಿಗೆ ಬರುವುದು ಯಾವುದೋ ಅಲ್ಜಿಮರ್, ಪಾರ್ಕಿನ್ಸನ್, ಹಲವಾರು ರೋಗಗಳು ಬರ್ತಾ ಹೋಗ್ತಾ, ಸ್ಟ್ರೋಕ್, ಇವೆಲ್ಲ ಏನಪ್ಪ ಅಂದಾಗ ಮೆದುಳಿಗೆ ಮತ್ತು ಶ್ವಾಸಕೋಶಕ್ಕೆ ಬಾಧಿಸುವಂಥ ಪ್ರಮುಖ ಕಾಯಿಲೆಗಳಾಗಿರ್ತವೆ. ಇವುಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ನಿಮೋನಿಯಾ ರೋಗ ಅಂತೇಳಿ ಬರ್ತೈತಿ. ನಿಮೋನಿಯಾ ರೋಗ ಯಾವುದರಿಂದ ಬರ್ತಂತ ಮೇನಾಗಿ ನೋಡ್ತಾ ಬಂದಾಗ ಬ್ಯಾಕ್ಟೀರಿಯಾ ಅಥವಾ ವೈರಸ್ನಿಂದ ಬರಬಹುದು ಅಂತೇಳಿ ತಮಗೆ ಗೊತ್ತಿರಲಿ. ಮೇನಾಗಿ ಯಾವುದರಿಂದ ಬರ್ತಂತ ಈ ಬ್ಯಾಕ್ಟೀರಿಯಾದಿಂದ ಬರ್ತೈತಿ ನಿಮೋನಿಯಾ ರೋಗ. ಇದು ಶ್ವಾಸಕೋಶಕ್ಕೆ ಬಾಧಿಸುವಂಥ ಒಂದು ಕಾಯಿಲೆ, ನಿಮೋನಿಯಾ ಕಾಯಿಲೆ ಅಂತೇಳಿ ತಮ್ಗೆ ಗೊತ್ತಿರಲಿ. ಶ್ವಾಸಕೋಶದ ಸೋಂಕು ಉಂಟಾಗ್ತಾ ಬರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ಈ ಶ್ವಾಸಕೋಶದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ ಗಾಳಿ ಚೀಲಗಳು ಅಂತ ಗೊತ್ತವ. ಈ ಗಾಳಿ ಚೀಲಗಳಿಗೆ ಸೋಂಕನ ಉಂಟು ಮಾಡ್ತೈತಿ. ಆ ಸೋಂಕನ ಉಂಟಾದ ನಂತರ ಏನಾಗ್ತಾ ಬರ್ತೈತಿ ಅಂದಾಗ, ಈಗ ಗಾಯ ಆದಾಗ ಅಲ್ಲಿ ಏನಾಗ್ತಾ ಬರ್ತೈತಿ, ದ್ರವ ಅಥವಾ ಕೀವು ತುಂಬಿಕೊಳ್ತಾ ಬರ್ತೈತಿ. ಇದು ಯಾವುದರಿಂದ? ನಿಮೋನಿಯಾದಿಂದ. ಇಲ್ಲಿ ಯಾವ ಬ್ಯಾಕ್ಟೀರಿಯಾದಿಂದ ಬರ್ತೈತಿ ಮೇನಾಗಿ ನೋಡ್ತಾ ಬಂದಾಗ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟಾ ತಮ್ಗೆ ಗೊತ್ತಿರಲಿ. ಇಲ್ಲಿ ಮೇನಾಗಿ ಗಾಳಿ ಚೀಲಗಳಿಗೆ ಇದೇನಪ್ಪ ತೊಂದರೆಯನ್ನು ಉಂಟು ಮಾಡ್ತೈತಿ, ದ್ರವ ಮತ್ತು ಕೀವು ತುಂಬಿಕೊಳ್ತಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರ್ತೈತಿ TB ರೋಗ. ತಾವೆಲ್ಲರೂ ಕೇಳಿರುವಂಥ ಒಂದು ರೋಗ ಯಾವತ್ತಾಗ TB ರೋಗ ಅಥವಾ ಕ್ಷಯ ರೋಗ ಅಂತೇಳಿ ಕರಿತೀವಿ. ಇದು ಏನಪ್ಪ ಅಂದಾಗ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತೆ ತಮಗೆ ಗೊತ್ತಿರಲಿ. ಇಲ್ಲಿ ಇದಕ್ಕೆ ನೀಡುವಂಥ ಲಸಿಕೆ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಅದು ಕ್ಷಯರೋಗಕ್ಕೆ ನೀಡುವಂಥ ಒಂದು ಲಸಿಕೆ ಯಾವುದತ್ನಾಗ BCG ಲಸಿಕೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವುದು? BCG ಲಸಿಕೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಬ್ಯಾಸಿಲಸ್ ಕಾಲ್ಮೇಟ್ ಗುನಿಯಾ ಅಂತೇಳಿ ಒಂದು ಏನಪ್ಪ ಅಂದಾಗ ಲಸಿಕೆ ಬರುತ್ತೆ. ಈ ಲಸಿಕೆ ಯಾವುದಕ್ಕೆ ನೀಡಲಾಗ್ತಂದಾಗ ಈ TB ರೋಗಕ್ಕೆ ನೀಡಲಾಗ್ತೈತಿ. ಯಾವ ಬ್ಯಾಕ್ಟೀರಿಯಾತ್ನ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಅಸ್ತಮಾ, ಇದು ಕೇಳ್ತಾನೆ ಮೋಸ್ಟ್ ಇಂಪಾರ್ಟೆಂಟ. ಅಸ್ತಮಾ ಅಥವಾ ಎಂಫಿಸೀಮಾ ಅಂತೇಳಿ ಬರ್ತೈತಿ. ಇದು ದೇಹದ ಯಾವ ಭಾಗಕ್ಕೆ ಬರುವಂಥ ಒಂದು ಕಾಯಿಲೆ ಅಂದರೆ ಶ್ವಾಸಕೋಶಕ್ಕೆ ಬರುವಂಥ ಒಂದು ಕಾಯಿಲೆ. ಅಸ್ತಮಾ ಅಂತ ನೋಡ್ತಾ ಬಂದಾಗ ಉಸಿರಾಟದ ನಾಳಗಳ ಉರಿಯುತ್ತಾ ಕಿರಿದಾಗುವಿಕೆ, ಉಸಿರಾಟದ ತೊಂದರೆ ಆಗ್ತಾ ಬರುತ್ತೆ. ಯಾವುದರಿಂದ? ಅಸ್ತಮಾ. ನೋಡಿ, ಇಂಪಾರ್ಟೆಂಟ್. ಅಸ್ತಮಾದಲ್ಲಿ ಏನಾಗ್ತಾ ಬರ್ತೈತಿ? ಉಸಿರಾಟದ ನಾಳಗಳ ಉರಿತ ಉಂಟಾಗ್ತತಿ, ಕಿರಿದಾಗ್ತಾ ಬರುತ್ತೆ ಅದು ಹಾಗಾಗಿ ಏನಪ್ಪ ಅಂತ ಉಸಿರಾಟ ತೊಂದರೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ನೋಡಿ, ಎಂಫಿಸೀಮಾ ಮೋಸ್ಟ್ ಇಂಪಾರ್ಟೆಂಟ. ಇದು ಎಕ್ಸಾಮಲ್ಲಿ ಕೇಳುವಂಥದ್ದು. ಇದು ಯಾವುದರಿಂದ ಬರುವಂಥ ರೋಗತ್ನ? ಧೂಮಪಾನ ಮಾಡುವುದರಿಂದ, ಈ ಸಿಗರೇಟ್ ಏನು ಸೇರ್ತಾರಲ್ಲ ಇದರಿಂದ ಬರುವಂಥ ರೋಗ ಇದು. ನೋಡಿ, ಗಾಳಿ ಚೀಲಗಳು ಅಥವಾ ಅಲೋವೆಲೈ ಅಂತೇಳಿ ಕರಿತೀವಿ. ಇದರಿಂದ ಬರುವಂಥ ಯಾವುದು ದೇಹದ ಧೂಮಪಾನ ಮಾಡುವುದರಿಂದ ಈ ಗಾಳಿ ಚೀಲಗಳು ಹಾನಿ ಆಗ್ತಾ ಬರ್ತಾವ. ಶ್ವಾಸಕೋಶದ ಕಾರ್ಯ ಕುಸಿತ ಆಗ್ತಾ ಬರ್ತೈತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಬರೋಣ. ಮೋಸ್ಟ್ ಇಂಪಾರ್ಟೆಂಟ ವೃತ್ತಿಪರ ಶ್ವಾಸಕೋಶದ ಕಾಯಿಲೆಗಳು ಅಂತೇಳಿ ಬರ್ತಾವೆ. ವೃತ್ತಿಪರ ಅಂದರೆ ಅವ್ರ ಕೆಲಸದ ಆಧಾರದ ಮೇಲೆ ಶ್ವಾಸಕೋಶದ ಮೇಲೆ ಪ್ರಭಾವ ಬೀರ್ತಾ ಬರ್ತಾವೆ. ತಮ್ಮೆಲ್ಲರಿಗೂ ಗೊತ್ತಂತೆ ಕಲ್ಲು ಗಣಿಗಾರಿಕೆಯಲ್ಲಿ ಅತ್ಯಂತ ಸಣ್ಣ ಪಾರ್ಟಿಕಲ್, ಸಣ್ಣ ಅಂದ್ರೆ ಅತ್ಯಂತ ಏನಪ್ಪ ಅಂದಾಗ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಏನಪ್ಪ ಅಂದಾಗ ಧೂಳು ಉಂಟಾಗಿರ್ತೈತೆ. ಆ ಧೂಳು ಏನಪ್ಪ ಅಂದಾಗ ಮೂಗಿನ ಮೂಲಕ ಶ್ವಾಸಕೋಶಕ್ಕೆ ಪ್ರವೇಶ ಮಾಡ್ತೈತಿ. ಆ ಪ್ರವೇಶ ಮಾಡುವುದರಿಂದ ಈ ವೃತ್ತಿಪರ ಶ್ವಾಸಕೋಶದ ಕಾಯಿಲೆಗಳು ಬರ್ತಾ ಹೋಗ್ತದೆ ಗೊತ್ತಿರಲಿ. ಧೂಳು ಖನಿಜ ಕಣಗಳ ಸಂಪರ್ಕದಿಂದ, ಇದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೋಡಿ, ಲಂಗ್ಸ್ ಡಿಸೀಸ್ ಅಂತ ಬರ್ತದೆ. ಉದ್ಯೋಗದ ಪರಿಸರಕ್ಕೆ ಸಂಬಂಧಿಸಿದ ಶ್ವಾಸಕೋಶದ ಕಾಯಿಲೆಗಳು ಅಂತೇಳಿ ತಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಬಂದಿದ್ದು ಯಾವತ್ತ ಮೆದುಳಿಗೆ ಸಂಬಂಧಿಸಿದ ಪ್ರಮುಖ ಏನಪ್ಪ ಅಂದ್ರೆ ಕಾಯಿಲೆಗಳು ಅಥವಾ ಬ್ರೈನ್ ಡಿಸೀಸಸ್ ಅಂತೇಳಿ ಕರಿತೀವಿ. ನೋಡಿ, ಮನಿಂಜೈಟಿಸ್ ಅಂತೇಳಿ ಬರ್ತೈತಿ. ಇದೇನಪ್ಪ ಅಂದ್ರೆ ಬ್ರೈನಿಗೆ ಸಂಬಂಧಪಟ್ಟ ಕಾಯಿಲೆ. ಅಲ್ಜಮೈರ್ ರೋಗ ಅಂತ ಬರ್ತೈತಿ. ಪಾರ್ಕಿನ್ಸನ್ ಕಾಯಿಲೆ ಅಂತ ಬರ್ತದೆ. ಸ್ಟ್ರೋಕ್ ಅಂತ ಬರ್ತೈತಿ. ಎಪಿಲೆಪ್ಸಿ ಅಥವಾ ಬೀಳು ಬೇನೆ ಅಂತೇಳಿ ಬರ್ತೈತಿ. ಇದು ಸಹ ಏನಪ್ಪ ಅಂದಾಗ ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆ. ನೆಕ್ಸ್ಟ್ ನೋಡ್ತಾ ಬಂದಾಗ ನೋಡ್ರಿ, ಇಂಪಾರ್ಟೆಂಟ ಮೆನಿಂಜೈಟಿಸ್ ಅಂತೇಳಿ ಬರ್ತೈತಿ.
ಇದು ನೋಡಿ ಮೆದುಳು ಅಥವಾ ಬೆನ್ನು ಹುರಿಗೆ ಬಾಧಿಸುವಂಥ ಒಂದು ಕಾಯಿಲೆ ಯಾವತ್ತಾಗ ಮೆನೆಂಜೈಟಿಸ್ ಅಂತ ಎಂಬ ಒಂದು ಕಾಯಿಲೆ ಅಂತ ತಮಗಿರಲಿ. ಇದು ಆವರಣದ ಪದರ ಅಥವಾ ಸೋಂಕು ಉರಿತ ಉಂಟು ಮಾಡ್ತಾ ಬರ್ತೈತಿ. ಮೆನಿಂಜೈಟಿಸ್ ಅಂತೇಳಿ ತಮಗೆ ಗೊತ್ತಿರಲಿ, ಇಷ್ಟೇ ಗೊತ್ತಿರ್ಬೇಕು. ಏನಪ್ಪ ಅಂದ್ರೆ ಮೆದುಳು ಉರಿತ ಅಥವಾ ಮೆದುಳು ಅಥವಾ ಬೆನ್ನು ಉರಿಗೆ ಇದು ಬಾಧಿಸುವಂಥ ಒಂದು ಕಾಯಿಲೆ ಅಂತೆ. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಅಲ್ಜಿಮರ್ ಅಥವಾ ಪಾರ್ಕಿನ್ಸನ್ ಕಾಯಿಲೆ ಮೋಸ್ಟ್ ಇಂಪಾರ್ಟೆಂಟಾ. ಇಲ್ಲಿ ನಾವು ನೋಡ್ತಾ ಬಂದಾಗ ಅಲ್ಜಿಮರ್ ಕಾಯಿಲೆ ಏನಾಗ್ತಾ ಬರ್ತೈತೆ, ನರಕೋಶಗಳ ಕ್ಷೀಣತೆ ಆಗ್ತಾ ಬರ್ತೈತಿ. ಇಲ್ಲಿ ಅಲ್ಜಿಮರ್ ಡಿಸೀಸ್ನಿಂದ ಏನಾಗ್ತಾ ಬರ್ತೈತೆ, ನರಕೋಶಗಳ ಕ್ಷೀಣತೆ ಆಗ್ತಾ ಬರ್ತೈತಿ. ಏನಪ್ಪ ಅಂದ್ರೆ ಜ್ಞಾಪಕ ಶಕ್ತಿ ನಷ್ಟ ಆಗ್ತಾ ಬರುತ್ತೆ. ಯಾವುದರಿಂದ, ಅಲ್ಜಿಮರ್ ಕಾಯಿಲೆಯಿಂದ. ಕೆಲವರಿಗೆ ಮರುವಿನ ಶಕ್ತಿ ಉಂಟಾಗುತ್ತಲ್ಲ, ಆ ಸಂದರ್ಭದಲ್ಲಿ ಉಂಟಾಗುವ ಒಂದು ರೋಗ ಯಾವುದಪ್ಪ ಅಂದ್ರೆ ಅಲ್ಜಿಮರ್ ಕಾಯಿಲೆ. ನೆಕ್ಸ್ಟ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಬರುತ್ತೆ. ಡೋಪಮೈನ್ ಕೊರತೆಯಿಂದ ಬರುವಂಥ ಒಂದು ರೋಗ ಇದು ನೋಡಿ, ಇಂಪಾರ್ಟೆಂಟ್. ಡೋಪಮೈನ್ ಕೊರತೆಯಿಂದ ಬರುವಂಥ ರೋಗ ಯಾವುದಂದಾಗ ಮೆದುಳಿಗೆ ಪಾರ್ಕಿನ್ಸನ್ ಕಾಯಿಲೆ. ಕೈಕಾಲು ನಡುಗುವುದು ನೋಡಿ, ಪಾರ್ಕಿನ್ಸನ್ ಕಾಯಿಲೆ ಬಂದಾಗ ಮನುಷ್ಯನಿಗೆ ಯಾವ ರೀತಿ ಒಂದು ಲಕ್ಷಣ ಕಾಣಿಸ್ಕೊಳ್ತಂದ್ರೆ ಕೈಕಾಲು ನಡುಗ್ತಾ ಬರ್ತಾವ. ಮತ್ತು ಎದರಿಂದ ಬರ್ತೈತಿ, ಎದರ ಕೊರತೆಯಿಂದ ಬರ್ತೈತೆ, ಡೋಪಮೈನ್ ಕೊರತೆಯಿಂದ ಬರ್ತಾ ಹೋಗ್ತೈತಿ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ಅತಿ ಹೆಚ್ಚು ಇದು ಯಾವ ವ್ಯಕ್ತಿಗಳಿಗೆ ಕಂಡುಬರುತ್ತೆ, ಈ ಬಾಕ್ಸಿಂಗ್ ಆಡ್ತಾರಲ್ಲ ಆ ವ್ಯಕ್ತಿಗಳಲ್ಲಿ ಈ ರೋಗ ಕಂಡುಬರುತ್ತೆ. ಯಾವುದು, ಪಾರ್ಕಿನ್ಸನ್ ಕಾಯಿಲೆ. ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ ಸ್ಟ್ರೋಕ್ ಅಂತ ಬರ್ತೈತಿ. ತಾವೆಲ್ಲರೂ ಕೇಳಿರ್ತೀರಿ ಸ್ಟ್ರೋಕ್ ಮತ್ತು ಎಪಿಲೆಪ್ಸಿ ಅಂತ ಬರ್ತೈತಿ. ಈ ಸ್ಟ್ರೋಕ್ ಮೆದುಳಿನ ರಕ್ತ ಪೂರೈಕೆ ತಡೆ ಅಥವಾ ರಕ್ತನಾಳ ಒತ್ತಡ ಹೆಚ್ಚಾಗ್ತಾ ಬರ್ತೈತಿ. ನೋಡಿ ಮೆದುಳಿನ ರಕ್ತ ಪೂರೈಕೆ ತಡೆ ಆಗ್ತಾ ಬರ್ತೈತಿ. ಯಾವುದರಿಂದ, ಈ ಸ್ಟ್ರೋಕ್ನಿಂದ. ಏನಂತ ಇಂಪಾರ್ಟೆಂಟ್ ತಮ್ಮ ಗೊತ್ತಿರಲಿ, ಇದು ಗೊತ್ತಿರಲಿ. ಮೆದುಳಿನ ರಕ್ತದ ಪೂರೈಕೆ ತಡೆ ಆಗ್ತಾ ಬರುತ್ತೆ, ರಕ್ತನಾಳ ಒತ್ತಡ. ನೆಕ್ಸ್ಟ್ ಎಪಿಲೆಪ್ಸಿ ಅಂತ ಬರುತ್ತೆ, ಬೀಳು ಬೇನೆ ಅಂತೇಳಿ ಬರ್ತೈತಿ. ಮೆದುಳಿನ ವಿದ್ಯುತ್ ಚಟುವಟಿಕೆಯಲ್ಲಿ ಅಸಹಜತೆ ಉಂಟಾಗ್ತಾ ಬರುತ್ತೆ, ತಮಗೆ ಗೊತ್ತಿರಲಿ. ಫಿಟ್ಸ್ ಅಂತ ಹೇಳ್ತೀವಲ್ಲ ಅದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನಪ್ಪ ಅಂತ ಉಸಿರಾಟ ನಿಯಂತ್ರಣ. ಮೆದುಳು ಏನು ಮಾಡ್ತಾ ಬರ್ತಂದಾಗ ಉಸಿರಾಟವನ್ನು ನಿಯಂತ್ರಣ ಮಾಡ್ತಾ ಬರ್ತೈತಿ. ಮೆಡುಲಾ ಆಂಬ್ಲಾಂಗೇಟ್ ಅಂತೇಳಿ ಕರಿತೀವಿ. ಉಸಿರಾಟವನ್ನು ನಿಯಂತ್ರಣ ಮಾಡುವಂಥ ಮೆದುಳಿನ ಭಾಗ ಯಾವುದಂದಾಗ ಮೆಡುಲಾ ಆಂಬ್ಲಾಂಗೇಟ್ ಅಂತ ಕರಿತೀವಿ. ಉಸಿರಾಟದ ದರದ ನಿಯಂತ್ರಣ ಮಾಡ್ತಾ ಬರ್ತೈತಿ. ಇದು ಮೆದುಳಿನ ಯಾವುದೋ ಮೆಡುಲಾ ಆಂಬ್ಲಾಂಗೇಟ್ ಅಂತೇಳಿ ತಮಗೆ ಗೊತ್ತಿರಲಿ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಎರಡು ಡಿಫ್ರೆನ್ಸ್ ಮೋಸ್ಟ್ ಇಂಪಾರ್ಟೆಂಟಿವ್, EEG ಮತ್ತು ಸ್ಪೈರೋಮೀಟರ್ ಅಂತ ಬರ್ತಾವೆ. EEG ಎಲೆಕ್ಟ್ರೋ ಎನ್ಸೆಫಾಲಿಗ್ರಾಫ್ ಅಂತ ಬರ್ತದೆ. ಮೆದುಳಿನ ವಿದ್ಯುತ್ ಚಟುವಟಿಕೆ ಪರೀಕ್ಷೆ ಮಾಡ್ತಾ ಬರುತ್ತೆ. ಯಾವುದು, EEG ನೋಡಿ ಮೋಸ್ಟ್ ಇಂಪಾರ್ಟೆಂಟ್. EEG ಏನು ಮಾಡ್ತಾ ಬರ್ತೈತಿ, ಮೆದುಳಿನ ವಿದ್ಯುತ್ ಚಟುವಟಿಕೆ ಪರೀಕ್ಷೆ ಮಾಡ್ತಾ ಬರುತ್ತೆ. ಇದ್ರ ಫುಲ್ ಫಾರ್ಮ್ ಏನಂತ ಎಲೆಕ್ಟ್ರೋ ಎನ್ಸೆಫಾಲಿಗ್ರಾಮ್ ಅಂತೇಳಿ ಬರ್ತೈತಿ. ಸ್ಪೈರೋಮೀಟರ್ ಅಂತ ಬರ್ತೈತಿ. ಶ್ವಾಸಕೋಶದ ಉಸಿರಾಟ ಅಥವಾ ಶ್ವಾಸಕೋಶದ ಸಾಮರ್ಥ್ಯ ಪರೀಕ್ಷೆ ಮಾಡ್ತಾ ಬರ್ತೈತಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ. ಸ್ಪೈರೋಮೀಟರ್ ಅನ್ನೋದು ಶ್ವಾಸಕೋಶದ ಉಸಿರಾಟ, ಶ್ವಾಸಕೋಶದ ಸಾಮರ್ಥ್ಯದ ಬಗ್ಗೆ ಏನು ಪರೀಕ್ಷೆ ಮಾಡ್ತಾ ಬರುತ್ತೆ ಸ್ಪೈರೋಮೀಟರ್. ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಆಕ್ಸಿಜನ್ ಸಾಗಾಣಿಕೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಆಮ್ಲಜನಕ O2 ಅಂತೇಳಿ ಕರಿತೀವಿ. ಹಿಮೋಗ್ಲೋಬಿನ್ ಮೂಲಕ ದೇಹದ ಎಲ್ಲ ಭಾಗ, ಇದೊಂದು ವರ್ಣಕ, ರಕ್ತದಲ್ಲಿರುವಂಥ ಒಂದು ವರ್ಣಕ ಯಾವುದನ್ನ ಹಿಮೋಗ್ಲೋಬಿನ್ ಅಂತೇಳಿ ಗೊತ್ತಿರಲಿ. ರಕ್ತದ ಮೂಲಕ ಹೋಗ್ತತಿ, ದೇಹದ ಎಲ್ಲ ಜೀವಕೋಶಗಳಿಗೆ ಹೋಗಿ ತಲುಪ್ತತಿ. ಅದು ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್ ನೆಕ್ಸ್ಟ್ ನೋಡಿ ನಿಮೋನಿಯಾ. ಇದು ಯಾವುದಕ್ಕೆ ಬಾಧಿಸುವಂಥ ಒಂದು ಕಾಯಿಲೆ ಏನಪ್ಪ ಅಂದಾಗ ಲಂಗ್ಸಿಗೆ ಅಥವಾ ಶ್ವಾಸಕೋಶಕ್ಕೆ ಬಾಧಿಸುವಂಥ ಒಂದು ಕಾಯಿಲೆ. ಇಲ್ಲಿ ಅಲೋವೆಲೈಗಳಲ್ಲಿ ದ್ರವ ಅಥವಾ ಕೀವು ತುಂಬಿಕೊಳ್ಳುತ್ತದೆ ಅಂತ ತಮಗೆ ಗೊತ್ತಿರಲಿ. ನಿಮೋನಿಯಾ ಬಂದರೆ ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ. TB ಅಥವಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ಯಾವುದು, TB ರೋಗ. ಇದಕ್ಕೆ ನೀಡುವಂಥ ಒಂದು ಲಸಿಕೆ ಯಾವುದನ್ನ BCG ಲಸಿಕೆ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್ ಅಸ್ತಮ, ಉಸಿರಾಟದ ನಾಳಗಳ ಉರಿಯೂತ, ಕಿರಿದಾಗುವಿಕೆ, ಇದು ಅಸ್ತಮ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಎಂಫಿಸೀಮಾ, ಧೂಮಪಾನದಿಂದ ಬರುವಂಥ ರೋಗ. ನೋಡಿ ಕೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಅದ ಏನಪ್ಪ ಅಂತಂದ್ರೆ ಧೂಮಪಾನದಿಂದ ಬರುವಂಥ ಮಾನವನಿಗೆ ಬರುವಂಥ ಒಂದು ಕಾಯಿಲೆ ಯಾವುದತ್ತಾಗ ಎಂಫಿಸೀಮಾ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್
ಮೆನಂಜೈಟಿಸ್ ಅಂತ ಬರ್ತೈತಿ, ಉರಿಯುವುದು ಏನಪ್ಪ ಅಂದ್ರೆ ಮೆದುಳಿಗೆ ಬಾಧಿಸುವಂಥ ಒಂದು ಕಾಯಿಲೆ ಅಂತ ತಮಗೆ ಗೊತ್ತಿರಲಿ. ಪಾರ್ಕಿನ್ಸನ್ ಡೋಪಮಿನ್ ಕೊರತೆಯಿಂದ ಬರ್ತಾ ಹೋಗ್ತೈತಿ. ಸ್ಟ್ರೋಕ್ ಮೆದುಳಿನ ರಕ್ತ ಪೂರೈಕೆ ತಡೆ ಮತ್ತು ರಕ್ತನಾಳ ಒಡೆತ ಅಂತ ತಮಗೆ ಗೊತ್ತಿರಲಿ. ಹೊಡೆತದಿಂದ ಏನಾಗ್ಬಿಡ್ತೈತಿ, ಈ ಥರ ಏನಪ್ಪ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತಾವೆ. ಎಪಿಲೆಪ್ಸಿ ಅಂತ ನೋಡ್ತಾ ಬಂದಾಗ ಅಸಹಜ ವಿದ್ಯುತ್ ಚಟುವಟಿಕೆ ಅಂತ ನೋಡ್ತಾ ಬರ್ತೀವಿ, ಮೋಸ್ಟ್ ಇಂಪಾರ್ಟೆಂಟ. ನೆಕ್ಸ್ಟ್ ಮೆಡುಲ ಆಮ್ಲಾಗೆಂಟ್ ಏನು ಮಾಡ್ತೈತಿ, ಉಸಿರಾಟ ದರವನ್ನು ನಿಯಂತ್ರಣ ಮಾಡ್ತೈತಿ. ನೆಕ್ಸ್ಟ್ ಇ.ಇ.ಜಿ ಅಂತ ಬರ್ತೈತಿ. ಇ.ಇ.ಜಿ ಏನು ಮಾಡ್ತಾ ಅಂದಾಗ ಮೆದುಳಿನ ವಿದ್ಯುತ್ ಚಟುವಟಿಕೆ ಏನಪ್ಪ ಅಂದಾಗ ಅಳತೆ ಮಾಡ್ತಾ ಬರ್ತೈತಿ. ಸ್ಪೈರೋಮೀಟರ್ ಅಂತ ನೋಡ್ತಾ ಬಂದಾಗ ಶ್ವಾಸಕೋಶ ಕಾರ್ಯ ಸಾಮರ್ಥ್ಯ ಪರೀಕ್ಷೆ ಮಾಡ್ತಾ ಬರುತ್ತೆ. ನೆಕ್ಸ್ಟ್ ಶ್ವಾಸಕೋಶದಿಂದ ದೇಹದ ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆ ಆಗ್ತಾ ಬರ್ತೈತಿ, ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇಷ್ಟೆಲ್ಲ ಆಯಿತು. ಇದಾದ ನಂತರ ನಾವು ಇನ್ನೊಂದು ಏನು ಚರ್ಚೆ ಮಾಡ್ತಾ ಹೋಗೋಣ ಅಂತಂದಾಗ ಬೇರೆ PDF ಅಲ್ಲಿ ಏನಪ್ಪ ಅಂದಾಗ ಕಿಡ್ನಿಗೆ ಸಂಬಂಧಪಟ್ಟಂಥ ಡಿಸೀಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಕಿಡ್ನಿಗೆ ಸಂಬಂಧಪಟ್ಟಂಥ ಪ್ರಮುಖ ಕಾಯಿಲೆಗಳು ಅಂತ ಬರ್ತವೆ. ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಪ್ರಮುಖ ರೋಗಗಳು ಕಿಡ್ನಿ ಕಲ್ಲುಗಳು ಅಥವಾ ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ರಿನಲ್ ಕ್ಯಾಲ್ಕ್ಯುಲ್ ಅಂತ ಕರಿತೀವಿ ನಾವು. ನೋಡಿ, ಇಂಪಾರ್ಟೆಂಟ್, ಇತ್ತೀಚೆಗೆ PCಯಲ್ಲಿ ಕೇಳಿದಂಥ ರೋಗ ಇದು. ಏನು ಮೂತ್ರಪಿಂಡಕ್ಕೆ ಬಾಧಿಸುವಂಥ ಕಾಯಿಲೆ ಯಾವುದಂದ್ರೆ ಯುರೇಮಿಯಾ, ಅಂದರೆ ರಕ್ತದಲ್ಲಿ ಏನಪ್ಪ ಅಂದ್ರೆ ಯೂರಿಯಾ ಜಾಸ್ತಿ ಆದರೆ ಯಾವ ರೋಗ ಬರ್ತಂದಾಗ ಯುರೇಮಿಯಾ ಎಂಬ ಒಂದು ರೋಗ ಬರ್ತೈತಿ. ನೆಕ್ಸ್ಟ್ ಏನಪ್ಪ ಅಂದಾಗ ನೆಫ್ರೈಟಿಸ್ ಅಂತೇಳಿ ಕರಿತೀವಿ. ಇದು ಏನಪ್ಪ ಅಂದ್ರೆ ಕಿಡ್ನಿಗೆ ಬಾಧಿಸುವಂಥ ಕಾಯಿಲೆ. ಕಿಡ್ನಿ ವೈಫಲ್ಯದಿಂದ ಏನಪ್ಪ ಅಂದ್ರೆ ರೋಗ ಬರ್ತಾ ಹೋಗ್ತೈತಿ. ಪೈಲೋನೆಫ್ರೈಟಿಸ್ ಅಂತ ಬರ್ತೈತಿ. ಇದು ಸಹ ಕಿಡ್ನಿಗೆ ಸಂಬಂಧಪಟ್ಟ ಡಿಸೀಸ್. ನೆಕ್ಸ್ಟ್ ನೋಡಿ, ಕಿಡ್ನಿ ಕಲ್ಲುಗಳು ರೀನಲ್ ಕ್ಯಾಲ್ಕ್ಯುಲಿ ಅಂತೇಳಿ ಕರಿತೀವಿ. ಮೂತ್ರಪಿಂಡದಲ್ಲಿ ಕಲ್ಲುಗಳ ರೂಪುಗೊಳ್ಳುವ ಸಾಮಾನ್ಯ ಕ್ಯಾಲ್ಸಿಯಂ ಆಕ್ಸಲೇಟ್ ಪ್ರಮುಖ ಕಾರಣ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೋಡಿ, ಈ ಮೂತ್ರಪಿಂಡದಲ್ಲಿ ಕಲ್ಲುಗಳು ಕಂಡು ಬರ್ತಾವಲ್ಲ, ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಈ ಮೋಸ್ಟ್ ಇಂಪಾರ್ಟೆಂಟ್, ಕಲ್ಲುಗಳು ಒಡೆಯಲು, ಈ ಮೂತ್ರಪಿಂಡದಲ್ಲಿರುವಂಥ ಕಲ್ಲುಗಳನ್ನು ಒಡೆಯಲಕ್ಕೆ ಬಳಸುವಂಥ ಒಂದು ತಂತ್ರಜ್ಞಾನ ಇರುತ್ತಂದಾಗ ಲಿಥೋಟ್ರಿಪ್ಸ್ ಅಂತೇಳಿ ತಮಗೆ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ. ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ, ಲಿಥೋಟ್ರಿಪ್ಸ್. ನೆಕ್ಸ್ಟ್ ಯುರೇಮಿಯಾ ಅಂತೇಳಿ ನೋಡಿ, ಮೂತ್ರಪಿಂಡದ ಶೋಧನೆ ಕಡಿಮೆ ಆಗ್ತಾ ಬರ್ತೈತಿ. ರಕ್ತದಲ್ಲಿ ಯೂರಿಯಾ ಜಾಸ್ತಿ ಆಗ್ತಾ ಬರ್ತೈತಿ. ಕ್ರಿಯೇಟಿನಿನ್ ಹೆಚ್ಚಳ ಆಗ್ತಾ ಬರ್ತೈತಿ. ಯುರೇಮಿಯಾ ರೋಗ ಬರ್ತೈತಿ. ಮೂತ್ರಪಿಂಡಗಳು ರಕ್ತವನ್ನು ಸರಿಯಾಗಿ ಶೋಧಿಸಿದಾಗ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ರಕ್ತದಲ್ಲಿ ಸಂಗ್ರಹವಾಗುತ್ತವೆ. ಇದರಿಂದ ಬರುವಂಥ ಒಂದು ರೋಗ ಯಾವತ್ನಾಗ ಯುರೇಮಿಯಾ. ಆಲ್ರೆಡಿ ಏನಪ್ಪ ಅಂದ್ರೆ ಸಿವಿಲ್ PC ಕೇಳಿದಂಥ ಪ್ರಶ್ನೆ ಇದು, ಹಾಗಾಗಿ. ನೆಕ್ಸ್ಟ್ ನೋಡಿ, ಏನಪ್ಪ ಅಂದಾಗ ಗ್ಲೂಮೆರುಲೋನೆಫ್ರೈಟಿಸ್ ಅಂತ ಬರ್ತೈತಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು, ನೆಫ್ರಾನ್. ಈ ಕಿಡ್ನಿಯಲ್ಲಿ ಏನು ನೆಫ್ರಾನ್ ಕಂಡು ಬರ್ತದೆ, ಕಿಡ್ನಿಯ ಕಾರ್ಯಾತ್ಮಕ ಅಥವಾ ರಚನಾತ್ಮಕ ಘಟಕ ಯಾವತ್ತಿನ ನೆಫ್ರಾನ್. ಕೋಟ್ಯಾಂತರ ನೆಫ್ರಾನ್ಗಳು ಕಂಡು ಬರ್ತಾವೆ. ಈ ನೆಫ್ರಾನ್ಗೆ ಬಾಧಿಸುವಂಥ ಒಂದು ಕಾಯಿಲೆ ಯಾವತ್ತಿನ ಗ್ಲೂಮೆರುಲಸ್ ಏನಪ್ಪ ಅಂದಾಗ ಗ್ಲೂಮೆರುಲಸ್ ಅಂತೇಳಿ ಬರ್ತೈತಿ. ಇದು ಏನಪ್ಪ ಅಂದಾಗ ನೆಫ್ರಾನಿಗೆ ಬಾಧಿಸುವಂಥ ಕಾಯಿಲೆ. ಉರಿಯುತ್ತಾ ಉಂಟಾಗ್ತತಿ. ಇದು ಇಂಪಾರ್ಟೆಂಟ್, ತಮ್ಗೆ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಿಡ್ನಿ ವೈಫಲ್ಯ ಅಂತ ನೋಡ್ತಾ ಬರ್ತೀವಿ ನಾವು. ಕಿಡ್ನಿ ವೈಫಲ್ಯ ಅಂತ ನೋಡ್ತಾ ಬರ್ತೀವಿ. ಮಧುಮೇಹ ಅಂತ ಕರಿತೀವಿ. ಅಧಿಕ ರಕ್ತದೊತ್ತಡ, ಕಿಡ್ನಿ ಶೋಧನಾ ಸಾಮರ್ಥ್ಯ ಕುಸಿತ ಆಗ್ತಾ ಬರ್ತೀವಿ. ನೋಡಿ, ಕಿಡ್ನಿ ವೈಫಲ್ಯ ಅಂತ ಕರಿತೀವಿ. ಯಾವ್ಯಾವ ಬರ್ತಾವೆ ಕಿಡ್ನಿ ವೈಫಲ್ಯದಿಂದ? ಮಧುಮೇಹ, ಅಧಿಕ ರಕ್ತದೊತ್ತಡ, ಕಿಡ್ನಿ ವೈಫಲ್ಯ ಅಂತೇಳಿ ಕರಿತೀವಿ. ಇದರೆಲ್ಲ ಏನಪ್ಪ ಅಂದ್ರೆ ಇದರಿಂದ ಬರುವಂಥ ರೋಗ. ನೆಕ್ಸ್ಟ್ ಪೈಲೋನೆಫ್ರೈಟಿಸ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾದ ಸೋಂಕು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಬ್ಯಾಕ್ಟೀರಿಯಾ ಸೋಂಕದಿಂದ ಉಂಟಾಗುವಂಥ ಒಂದು ರೋಗ ಯಾವುದನ್ನ ಮೂತ್ರನಾಳಕ್ಕೆ ಯಾವುದು ಪೈಲೋನೆಫ್ರೈಟಿಸ್ ಅಂತ ಕರಿತೀವಿ. ಮೂತ್ರನಾಳದ ಸೋಂಕು, ಮೂತ್ರಪಿಂಡದ ಸೋಂಕು ಉಂಟಾಗ್ತಾ ಬರುತ್ತೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, KS ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಮುಖ ಏನಪ್ಪ ವೈಜ್ಞಾನಿಕ ವಿಚಾರಗಳು. ಮೂತ್ರಪಿಂಡ, ಈ ನೆಫ್ರಾನ್ ಅಂತ ಬರುತ್ತೆ. ಮೂಲ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಮೂತ್ರಪಿಂಡದ್ದು. ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ, ಡಯಾಲಿಸಿಸ್ ಅಂತ ಬರ್ತೈತಿ. ಕಿಡ್ನಿ ವೈಫಲ್ಯದಿಂದ ಏನಾಗುತ್ತೆ, ಕಿಡ್ನಿ ಸಂಪೂರ್ಣವಾಗಿ ಫೇಲ್ ಆದಾಗ ಅಲ್ಲಿ ಬಳಸುವಂಥ ಒಂದು ಕೃತಕ ತಂತ್ರಜ್ಞಾನ ಯಾವತ್ನಾಗ ಹಿಮೋಡಯಾಲಿಸಿಸ್. ಕೃತಕವಾಗಿ ರಕ್ತದ ಶೋಧನೆ ಆಗ್ತಾ ಬರುತ್ತೆ. ಆರ್ಟಿಫಿಷಿಯಲ್ ಕಿಡ್ನಿ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಕೃತಕ ಮೂತ್ರಪಿಂಡವನ್ನು ನಾವು ಡಯಾಲಿಸಿಸ್ ಅಂತೇಳಿ ಕರಿತೀವಿ, ಹಿಮೋಡಯಾಲಿಸಿಸ್ ಅಂತೇಳಿ. ನೆಕ್ಸ್ಟ್
ವಿಸರ್ಜನೆ ತ್ಯಾಜ್ಯ ಅಂತೇಳಿ ನೋಡ್ತಾ ಬರ್ತೀವಿ. ಇದು ಒಂದು ರೋಗ ಯಾವುದಪ್ಪ ಅಂತಂದಾಗ ವಿಸರ್ಜನೆ ತ್ಯಾಜ್ಯ ಅಂತೇಳಿ ನೋಡ್ತಾ ಬರ್ತೀವಿ. ಪ್ರೋಟೀನ್ ಚಯಾಪಚಯ ಅಂತ ಕರಿತೀವಿ. ಯೂರಿಯಾ ಮೂತ್ರದ ಮೂಲಕ ವಿಸರ್ಜನೆ ಆಗ್ತಾ ಬರುತ್ತೆ. ಮಾನವನು ಯೂರಿಯಾಟೆಲಿಕ್ ಪ್ರಾಣಿ ಅಥವಾ ಮುಖ್ಯ ನೈಟ್ರೋಜನ್ ಯುಕ್ತ ವಿಸರ್ಜನಾ ತ್ಯಾಜ್ಯ ಅಂತೇಳಿ ನೋಡ್ತಾ ಬರ್ತೀವಿ. ಯಾವುದೋ ಯೂರಿಯಾ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಮೂತ್ರಪಿಂಡದ ಹಾರ್ಮೋನುಗಳ ಪಾತ್ರ ಏನಪ್ಪ ಅಂತ ಬಂದಾಗ RBC ಉತ್ಪಾದನೆಗೆ ಏನು ಮಾಡ್ತಾ ಬರುತ್ತೆ ಅಂದರೆ ಸಹಾಯ ಮಾಡ್ತಾ ಬರುತ್ತೆ. ಯಾವುದು ಎರಿಥ್ರೋಪೈಟಿನ್ ಅಂತ ಕರಿತೀವಿ. ಇದು ಏನಪ್ಪ ಅಂತಂದಾಗ RBC ಉತ್ಪಾದನೆಗೆ ಸಹಾಯ ಮಾಡ್ತಾ ಬರುತ್ತೆ. ನೆಕ್ಸ್ಟ್, ADH ಹಾರ್ಮೋನ್ ಅಂತ ಬರುತ್ತೆ. ಮೋಸ್ಟ್ ವೆಸೋಪ್ರೆಸಿನ್ ಹಾರ್ಮೋನ್ ಅಂತ ಕರಿತೀವಿ. ನೀರಿನ ಸಮತೋಲನವನ್ನು ಕಾಪಾಡ್ತತಿ. ಈ ಹಾರ್ಮೋನ್ ಏನು ಮಾಡ್ತತಿ, ಕಿಡ್ನಿಯಲ್ಲಿ ಕಿಡ್ನಿಯ ಮೂಲಕ ಶೋಷಿಸಲ್ಪಟ್ಟ ನೀರನ್ನು ಹಾಳಾಗದಂತೆ ತಡಿತಾ ಬರುತ್ತೆ. ADH ಹಾರ್ಮೋನ್ ವೆಸೋಪ್ರೆಸಿನ್ ಹಾರ್ಮೋನ್ ಅಂತ ಕರಿತೀವಿ. ನೀರಿನ ಸಮತೋಲನ ಕಾಪಾಡ್ತಾ ಬರುತ್ತೆ. ADH ಕೊರತೆಯಿಂದ ಬರುವಂಥ ರೋಗ ಅಂತಂದಾಗ ಡಯಾಬಿಟಿಸ್, ಹೆಚ್ಚು ಮೂತ್ರ ವಿಸರ್ಜನೆ ಆಗ್ತಾ ಬರುತ್ತೆ ADH ಕೊರತೆಯಿಂದ. ಮೋಸ್ಟ್ ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಇಷ್ಟು ಏನಪ್ಪ ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೆ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.